ಇಲ್ಲ, ಅಂಬಿಕಾ ಅವ್ರ ವಿಷಯದಲ್ಲಿ ಏನಾದ್ರೂ ಮಾಡ್ಲೇಬೇಕು. ದಮಯಂತಿಯವ್ರ ಕೈ ಮುರಿಯುವಾಗ ಅವ್ರು ತುಂಬಾನೇ ಕೋಪದಲ್ಲಿದ್ರು. ಆ ಕೋಪ ಯಾಕೆ? ಏನು ಮೇಲ್ ಕಳ್ಸೋ ಪ್ಲಾನಾ? ಬಾಸು ಬಿಟ್ಟು ಅನ್ನಿ. ಸಂಜೆ ಹೊತ್ತು ಅದರ ಅಪ್ಶಕ್ನ ಮಾತಾಡ್ತಾರಾ? ಇನ್ನೇನು ಮತ್ತೆ ನೀನು ಮಾಡಿದಕ್ಕೆ ತಾನೇ ಹೇಳ್ತಾ ಇರೋದು. ಸಾರಿ ಬಾಸು, ಆದ್ರೂ ತಪ್ಪೆಲ್ಲ ನಿಮ್ದೆ. ಹೊಡಿಯಕ್ಕೆ ಬಂದಿದ್ದು ನೀನು, ತಪ್ಪು ನಂದ? ಇನ್ನೇನ್ ಮತ್ತೆ ನೀವು ಅಷ್ಟೊಂದು ನಿಶಬ್ದವಾಗಿ ಬಂದ್ರೆ ಹೇಗೆ? ಕೆಮ್ಕೊಂಡಾದ್ರೂ ಬರ್ಬೇಕಲ್ವಾ? ಏನ ಕೆಮ್ಕೊಂಬರ್ಬೇಕಾ? ನಾನು ಪೇಷಂಟಾ? ಹಲೋ, ನಾನು ನಮ್ಮನೆಗೆ ಬರ್ಬೇಕಾದ್ರೆ ಪೊಲೀಸ್ ಸರ ಏನು ಸರಿ ನೋಡ್ಕೊಂಡ ಬರಬೇಕು? ಸೈರನ್ ಬೇಡ ಬಾಸು, ನಿಮ್ ಚಪ್ಲಿ ಶಬ್ದ ಆದ್ರೂ ಮಾಡ್ಕೊಂಬಂದ್ರೆ ನನಗೆ ಗೊತ್ತಾಗುತ್ತೆ. ನೀವು ಒಳ್ಳೆ ಕಳ್ಳನ್ ತರ ಬಂದ್ರೆ ನನಗೆ ಭಯ ಆಗಲ್ವಾ? ನಿನಗೆ ಭಯ ಆಗೋದ್ರಲ್ಲಿ ಡೌಟ್ ಇಲ್ಲ, ಆದ್ರೆ ನಿನಗೆ ಭಯ ಆಗಿ ನನ್ನ ಬಾಡಿ ಪಾರ್ಟ್ಸಿಗೆ ಎಲ್ಲಿ ಡ್ಯಾಮೇಜ್ ಮಾಡ್ತೀವಿ ಅಂತ ನನಗೆ ಭಯ. ಬಾಸು, ಏನೋ ಅಕಸ್ಮಾತ್ ಆಗಿರೋ ವಿಷಯಗಳನ್ನ ನೀವು ಇಷ್ಟೊಂದು ಆಡ್ಕೋಬಾರ್ದು ಬಾಸು. ಒಂದ್ ಕೆಲಸ ಮಾಡಿ, ನಿಮ್ಗೆ ಅಷ್ಟೊಂದು ಭಯ ಇದ್ರೆ ನಾನು ಅವತ್ತು ಹೇಳಿದ್ನಲ್ಲ ಆ ಥರ ನಿಮ್ಮ ಕತ್ತಿಗೆ ಒಂದು ಗಂಟೆ ಕಟ್ಕೊಂಡ್ಬಿಡಿ. ಅವಾಗ ನೀವು ಬರೋ ಶಬ್ದ ನನಗೆ ಗೊತ್ತಾಗುತ್ತೆ. ಅವಾಗ ನಾನು ಆರತಿ ತಟ್ಟೆ ಇಟ್ಕೊಂಡು ನಿಂತಿರ್ತೀನಿ. ಆರತಿ ತಟ್ಟೆನ ಬಿಟ್ರೆ ಅದ್ರಲ್ಲೂ ಹೊಡೆದಾಕ್ಬಿಡ್ತೀಯ. ಹೋಗಿ ಹೋಗಿ ನಾನು ನಿಮ್ಮ ಹತ್ರ ಮಾತಾಡ್ತೀನಲ್ಲ. ಏನದು ನಿಮ್ ಗಲಾಟೆ? ಅಲ್ಲೆಲ್ಲೆಲ್ಲೆಲ್ಲೆ, ನಮ್ಮ ಅಣ್ಣಂಗೆ ಬುದ್ಧಿ ಬಂದ್ಬಿಟ್ಟಿದೆ. ಸೂರ್ಯ ಏನಾದ್ರೂ ಪಶ್ಚಿಮದಲ್ಲಿ ಹುಟ್ಟುಬಿಟ್ಟಿದ್ಯಾ? ಮಿಸ್ಟರ್ ಶರತ್ ದುರ್ಗಾ ಅತ್ತಿಗೆ ಮಲ್ಗೆ ಹೂ ತಂದಿದ್ದಾರೆ ಅಂದ್ರೆ ನಂಬ ಕಷ್ಟನೇ. ಏ ಶನ್ವಿ, ಇಲ್ಲ ಅದನ್ನ ನಾನು ತರಲಿಲ್ಲ. ಇಲ್ಲ, ಇದು ಇವ್ರ ಬ್ಯಾಗಿಂದಾನೇ ಬಿದ್ದಿದ್ದು. ನೀನ್ ತಂದಿಲ್ಲ ಅಂದ್ರೆ ಹೆಂಗ್ ಬಂದ್ಬಿಡುತ್ತೆ ಬ್ಯಾಗಲ್ಲಿ? ಅಯ್ಯೋ ಶನ್ವಿ, ಗೊತ್ತಿಲ್ಲ ನಂಗೆ ಅದು ನನ್ನ ಬ್ಯಾಗಲ್ಲಿ ಹೇಗೆ ಬಂತು ಅಂತ. ಏನ್ ನಡೆಸ್ತಾ ಇದ್ದೀರಾ? ಓ, ಈ ಮಲ್ಗೆ ಹೋಗಿ ರೆಕ್ಕೆ ಬಂದು ತಾನೇ ಬಂದು ನಿನ್ ಬ್ಯಾಗಲ್ಲಿ ಸೇರ್ಕೊಂಡ್ ಬಿಡ್ತಾ? ನೀನೊಬ್ಬ ಗಂಡ ಹೆಂಡತಿಗೆ ಹೂ ತರೋದು ದೊಡ್ಡ ವಿಷಯನಾ? ಯಾಕೆ ಬೆಬ್ಬೆ ಬೆಬ್ಬೆ ಅಂತಿದ್ಯಾ? ನನ್ನ ಹೆಂಡತಿಗೆ ನಾನು ಹೂ ತಂದ್ರೆ ನಿನಗೇನ್ ಕಷ್ಟ ಅಂತ ಜೋರ್ ಮಾಡ್ಬೇಕಪ್ಪ.